ಅಣ್ಣ ಹಾ ಹೇಳಿ ಅಣ್ಣ, ಎಲ್ಲಿಗೆ ಹೋಗ್ಬೇಕು? ಅಣ್ಣ ಅರ್ಜೆಂಟ್ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಎಷ್ಟಾಗುತ್ತೆ? 200 ರೂಪಾಯಿ ಆಗುತ್ತೆ ನೋಡೋಣ. 100 ರೂಪಾಯಿ ಕೊಡ್ತೀನಿ ಬನ್ನಿ ಅಣ್ಣ. 200 ರೂಪಾಯಿ 1 ರೂಪಾಯಿನೂ ಕಮ್ಮಿ ಆಗಲ್ಲ. ಬೇಕಿದ್ರೆ ಬನ್ನಿ, ಇಲ್ಲ ಬೇರೆ ಆಟೋ ನೋಡ್ಕೊಳ್ಳಿ. ಅಯ್ಯೋ ಟೈಮ್ ಬೇರೆ ಆಗ್ತಿದೆ. ಸರಿ ಬಾ ಅಣ್ಣ. ಅಣ್ಣ ಬರ್ತಾ ಇದೀನಿ ಇನ್ನೊಂದ್ 10 ನಿಮಿಷ ಅಲ್ಲಿರ್ತೀನಿ. ತಗೊಳ್ಳಿ ಅಣ್ಣ. ಅಯ್ಯೋ ನನ್ ಬ್ಯಾಗು ಆಟೋದಲ್ಲೇ ಬಿಟ್ಬಿಟ್ಟಿದೀನಿ. ಆದ್ರೆ 2 ಲಕ್ಷ ರೂಪಾಯಿ ದುಡ್ಡು ಬೇರೆ ಇತ್ತು. ಅದು ನಮ್ಮ ಅಮ್ಮನ ಆಪರೇಷನ್ ದುಡ್ಡು. ಇವಾಗ ನಾನು ಏನ್ ಮಾಡ್ಲಪ್ಪ? ಇವ್ರೇನು ಬ್ಯಾಗ್ ಇಲ್ಲೇ ಬಿಟ್ಟೋಗಿದ್ದಾರೆ. ಅಣ್ಣ ತಗೊಳ್ಳಿ ಅಣ್ಣ ನಿಮ್ ಬ್ಯಾಗ್. ಅಣ್ಣ ಬ್ಯಾಗಲ್ಲಿ ಏನಿದೆ ಅಂತ ನಿಮಗ್ ಗೊತ್ತಾ? ಹ್ಞೂ ಅಣ್ಣ ಗೊತ್ತು, ದುಡ್ಡಿದೆ. ಅಣ್ಣ 100 ರೂಪಾಯಿ ಕಡಿಮೆ ಮಾಡಂದ್ರೆ ಮಾಡಿಲ್ಲ. ಇಷ್ಟೊಂದು ದುಡ್ಡು ಸಿಕ್ಕರು ಯಾಕೆ ಮತ್ತೆ ವಾಪಸ್ ತಂದ್ಕೊಡಿ? ಅಣ್ಣ ನಮ್ಮ ಆಟೋದವರು ಕಷ್ಟಪಟ್ಟ ದುಡ್ಡಲ್ಲಿ 1 ರೂಪಾಯಿನೂ ಬಿಡಲ್ಲ. ಆದ್ರೆ ಪುಕ್ಷೆಟ್ಟೆ ಅಂತ ಬಂದಿರೋ ದುಡ್ಡನ್ನ ಯಾವತ್ತೂ ಮುಟ್ಟಲ್ಲ. ಇದೇ ಅಣ್ಣ ನಮ್ಮ ಆಟೋದವ್ರ ನಿಯತ್ತು. ಬರ್ಲಾ?